ಗಮನಿಸ್ತಾ ಇದ್ದೀನಿ ಇವಾಗ. ಆ RTI ಪ್ರಕಾರ ಟೋಟಲ್ VCಗಳು 496 ಜನ ಇದ್ದಾರೆ. ಅದರೊಳಗಡೆ 36 ಜನ OBCದಲ್ಲಿದ್ದಾರೆ, 6 ಜನ SC, 6 ಜನ ST. ಇದು 2018ರ RTI ಪ್ರಕಾರ ಗೌರ್ಮೆಂಟೇ ನೀಡಿರೋದು ಇದು. ಸೊ ಎಕ್ಸಾಕ್ಟಾಗಿ ಎಷ್ಟಿರಬೇಕಾಗಿತ್ತು ಅಕಾರ್ಡಿಂಗ್ ಟು ದ ರಿಸರ್ವೇಷನ್? ಎಷ್ಟಿರಬೇಕಾಗಿತ್ತು? 135ರಿಂದ 136. SCಗಳಿಗೆ 75 ಜನ VCಗಳು ಬೇಕಾಗಿದ್ರು. ST ಜನಾಂಗಕ್ಕೆ 25 ಜನ VCಗಳು ಬೇಕಾಗಿದ್ರು. ಬಟ್ ಇರೋದೆಷ್ಟು? OBCಗೆ 36, 6 SCಗೆ, 6 STಗೆ. ಸೊ ಟೋಟಲ್ ಆಗಿ 48 ಜನ VCಗಳಿದ್ದಾರೆ. ಎಷ್ಟು? 496 VCಗಳಲ್ಲಿ. ಸೊ ಇದರಲ್ಲಿ ರಿಸರ್ವೇಷನ್ ಎಲ್ಲಿ ಹೋಯಿತು? ಇದು ಪ್ರಶ್ನೆ. ಅಷ್ಟು ಜನ ಭರ್ತಿ ಆಗ್ತಾ ಇಲ್ಲ. ಸೊ 2018ರಲ್ಲಿ ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ ಅಂತ ಹೇಳಿ ಒಂದು ಆರಕ್ಷಣೆ ಬಂತು, ನಿಯರ್ಲಿ 10% ಆಫ್ ದ ರಿಸರ್ವೇಷನ್. ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ಗಳಿಗೆ ನರೇಂದ್ರ ಮೋದಿಯವರ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಆಯೋಗವನ್ನು ರಚನೆ ಮಾಡಲಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಸ್ಕ್ರೂಟಿನಿ ಮಾಡಲಿಲ್ಲ. ಸಡನ್ನಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಎಕನಾಮಿಕಲ್ ವೀಕರ್ ಸೆಕ್ಷನ್ನಲ್ಲಿ ಏನಪ್ಪ ಅಂತಂತಂದರೆ, ಯಾವುದೇ ಒಂದು ಕುಟುಂಬದ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇದ್ದರೆ ಅವರು ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಹೇಳಿ ಘೋಷಣೆ ಮಾಡಿದ್ರು. ಅವರಿಗೆ ಒಂದು 10% ರಿಸರ್ವೇಷನನ್ನು ಇಟ್ಟರು. ಅಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಪಂಗಡಗಳದ ಇದನ್ನಿರಲಿಲ್ಲ, ಒಂದು ಸೀಮೆ ಇಲ್ಲ, ಒಂದು ರೀತಿಯಾದಂಥ ಬೌಂಡ್ರೀಸ್ ಇಲ್ಲ. ಸೊ ಅವಾಗ ಏನಾಯ್ತಪ್ಪ ಅಂತಂತಂದರೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ಗಳ ಪ್ರಕಾರ ಜಾಬ್ಗಳು 10% ಆಗಿ ಭರ್ತಿ ಆಗ್ತಾ ಇವೆ. ಬಟ್ OBC, SC, ST ಇವರ ಒಂದು ಏನಂತಾರೆ ನೀವು ಕೋಟಾಗಳಿದೆಯಲ್ಲ, ಇನ್ನೂ ಕೂಡ ಭರ್ತಿ ಆಗ್ತಾ ಇಲ್ಲ. ಇದೇ ಒಂದು ಸಂಸತ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನಂತ ಪ್ರಶ್ನೆ ಕೇಳ್ತಾರೆ? ಕೋರ್ಟ್ಗಳಿಗೆ, ಜುಡಿಷರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಎಷ್ಟು ಜನ ಜಡ್ಜ್ಗಳು OBC, SC, ST ಕಳೆದ ಒಂದು 5 ವರ್ಷದಲ್ಲಿ ಅಪಾಯಿಂಟ್ ಆಗಿದ್ದಾರೆ? 2026ರಲ್ಲಿ ಈ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಬಂದು ಉತ್ತರ ಟೋಟಲ್ ಆಗಿ 537 ಜನ ಅಂದರೆ ಹೈಕೋರ್ಟ್ಗಳಲ್ಲಿ ಜಡ್ಜ್ಗಳು ಅಪಾಯಿಂಟ್ಗಳಾಗಿದ್ದಾರೆ.